ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಇವತ್ತು ಒಂದು ವಿಶೇಷವಾದಂಥ ಸುದ್ದಿಯ ಮೂಲಕ ತಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಂದರೆ, ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂದರೆ ಜನ ಅಷ್ಟಾಗಿ ಆಸಕ್ತಿಯನ್ನು ತೋರೋದಿಲ್ಲ. ಒಂದು ಸಣ್ಣ ಮಟ್ಟದ ಆರೋಗ್ಯದ ವ್ಯತ್ಯಾಸ ಆದರೂ ಕೂಡ, ಅದು ಜ್ವರ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಈ ರೀತಿಯಾದಂಥ ಸಣ್ಣ ಮಟ್ಟದ ಆರೋಗ್ಯದ ಸಮಸ್ಯೆ ಆದರೂ ಕೂಡ ಜನ ಇವತ್ತು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಕ್ಕಂಥ ಸಂದರ್ಭವನ್ನು, ಸನ್ನಿವೇಶಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಆದರೆ ರಾಮನಗರ ಜಿಲ್ಲೆಯ ಬಿಡದಿಯ ಬೈರಮಂಗಲ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆಲ್ಲದಕ್ಕೂ ಕೂಡ ಸೆಡ್ಡನ್ನು ಹೊಡೆದಿದೆ. ಅಂದರೆ ಇವತ್ತು ಖಾಸಗಿ ಆಸ್ಪತ್ರೆಗಳ ದರ್ಬಾರು ಏನು ಒಂದು ಕಡೆ ನಡೀತಾ ಇದೆ. ಇವತ್ತು ಹಣ ಇದ್ದವರಿಗೆ ಖಾಸಗಿ ಆಸ್ಪತ್ರೆ, ಬಡ ಜನರಿಗೆ ಸರ್ಕಾರಿ ಆಸ್ಪತ್ರೆ ಎಂಬ ಮಾತನ್ನು ಈ ಬೈರಮಂಗಲ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಳ್ಳು ಮಾಡಿದೆ. ಅಂದರೆ ಇವತ್ತು ಖಾಸಗಿ ಆಸ್ಪತ್ರೆಗಳ ಒಂದು ದರ್ಬಾರಿನ ನಡುವೆ ಬೈರಮಂಗಲದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಇದಕ್ಕೆ ಸ್ಪಷ್ಟವಾಗಿ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಸರ್ವೆ ಕೂಡ ಆಗಿದೆ. ಆ ಸರ್ವೆನಲ್ಲಿ ಏನು ಬೈರಮಂಗಲದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೇಂದ್ರ ಸರ್ಕಾರದ ಏನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಡೆದಿರ್ತಕ್ಕಂಥ ಒಂದು ಸರ್ವೆಯ ಮೂಲಕ ಅತ್ಯಂತ ಸ್ವಚ್ಛತೆಯ ಜೊತೆಗೆ ಕ್ರಿಯಾಶೀಲ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಥೇಳಿ ಬೈರಮಂಗಲದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವಾರ್ಡ್ ಕೂಡ ಘೋಷಣೆ ಆಗಿದೆ. ಅಂದರೆ ಏನು ಈ ಒಂದು ಅವಾರ್ಡನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಸರ್ವೆಯನ್ನು ಮಾಡ್ತದೆ. ಆ ಸರ್ವೆಯ ಪ್ರಕಾರ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ಶುಚಿತ್ವ ಇರಬೇಕು, ಸ್ವಚ್ಛತೆ ಪ್ರಮುಖವಾದಂಥ ಆದ್ಯತೆ ಆಗಿರಬೇಕು, ಜೊತೆಗೆ ಬಂದಂಥ ರೋಗಿಗಳಿಗೆ ಕಾಯಿಸಬಾರ್ದು, ಅವರಿಗೆ ಸೂಕ್ತ ಸಮಯವನ್ನು ನಿಗದಿ ಮಾಡಿ ಅವರ ಸಮಯವನ್ನು ವ್ಯರ್ಥ ಮಾಡದೆ ಅವರಿಗೆ ಪರಿಪೂರ್ಣವಾದಂಥ ಚಿಕಿತ್ಸೆಯನ್ನು ಕೊಡಬೇಕು. ಜೊತೆಗೆ ಅವರ ಜೊತೆ ಸೌಮ್ಯ ಸ್ವಭಾವದಿಂದ, ಜೊತೆಗೆ ಬಹಳ ಅಚ್ಚುಕಟ್ಟಾಗಿ ಅವರ ಜೊತೆ ನಡ್ಕೊಳ್ಬೇಕು. ಈ ಎಲ್ಲ ಕೆಲವೊಂದಷ್ಟು ಮಾನದಂಡಗಳ ಪೈಕಿ ಈ ಒಂದು ಬೈರಮಂಗಲದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಸಿಕ್ಕಿರುವಂಥದ್ದು ಕೂಡ ರಾಮನಗರ ಜಿಲ್ಲೆಗೆ ಒಂದು ಗೌರವ ಸಿಕ್ಕಂತಾಗಿದೆ. ಇದು ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಇಡೀ ದೇಶದಲ್ಲಿ 3ನೇ ಸ್ಥಾನ ಪಡೆದಿದೆ. ರಾಜ್ಯದಲ್ಲಿ ಮೊದಲ ಸ್ಥಾನವನ್ನು ಬೈರಮಂಗಲದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾನವನ್ನು ಪಡೆದಿದೆ. ಆದರೆ ಇವತ್ತಿನ ಕಾಲದಲ್ಲಿ ಜನ ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಭಾಳಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಲ್ಲಿ ಚಿಕಿತ್ಸೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಅಚ್ಚುಕಟ್ಟಾಗಿ ಸಿಗೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ. ಇದರ ನಡುವೆ ಈ ಒಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜನರ ಮನಸ್ಸನ್ನು ಗೆದ್ದಿದೆ. ಪ್ರಮುಖವಾಗಿ ಈ ಆಸ್ಪತ್ರೆಗೆ ಪ್ರತಿ ತಿಂಗಳು ಗರ್ಭಿಣಿಯರು ಬಹಳ ದೊಡ್ಡ ಮಟ್ಟದಲ್ಲಿ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. ಇದು ಕೂಡ ಒಂದು ಗಮನಾರ್ಹವಾದಂಥ ವಿಚಾರ. ಈ ವಿಚಾರವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಕ್ಕಂಥವರು, ಜೊತೆಗೆ ಆಸ್ಪತ್ರೆಯ ವೈದ್ಯ ಆಗಿರ್ತಕ್ಕಂಥ ರಶ್ಮಿ ಅವರು, ಹಾಗೆ ಮಾಗಡಿಯ ಮಾಜಿ ಶಾಸಕ ಎ ಮಂಜು ಅವರು ಈ ಹಿಂದೆ ಶಾಸಕರಾಗಿದ್ದಾಗ
ಈ ಒಂದು ಆಸ್ಪತ್ರೆಯ ನೂತನ ಕಟ್ಟಡ ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಇವರು ಮಾತನಾಡಿದ್ದಾರೆ. ಆಸ್ಪತ್ರೆಯ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮದು ನ್ಯಾಷನಲ್ ಕ್ವಾಲಿಟಿ ಅಸೆಸ್ಮೆಂಟ್ ಸ್ಟ್ಯಾಂಡರ್ಡ್ಸಲ್ಲಿ ನಮ್ಮದು ಸ್ಟೇಟಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ನಮ್ಮ ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹಾಗೂ ದೇಶದಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ ಕ್ವಾಲಿಟಿ ಅಸೆಸ್ಮೆಂಟಲ್ಲಿ. ಏನು ಅನಿಸ್ತದೆ ಇದ್ರ ಬಗ್ಗೆ? ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ? ಇದು ತುಂಬ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಚೆಕ್ ಮಾಡ್ತಾರೆ. ಎಷ್ಟೊಂದು ಕ್ವಾಲಿಟಿ ಅಸೆಸ್ಮೆಂಟ್ ಇರುತ್ತೆ. ಅದರಲ್ಲಿ ಒಂದು ಕ್ಲೈನ್ಲಿನೆಸ್ಸು, ಮತ್ತು ನಾವು ಜನರಿಗೆ ಹೇಗೆ ಸರ್ವಿಸನ್ನು ಕೊಡ್ತಾ ಇದ್ದೀವಿ. ನಾವು ಜನರು ಬಂದಾಗ ಎಷ್ಟೊತ್ತು ಕಾಯಿಸ್ತೀವಿ, ಜಾಸ್ತಿ ಹೊತ್ತು ಕಾಯಿಸಿದ್ರೆ ಕಮ್ಮಿ ಪಾಯಿಂಟ್ಸ್ ಬರುತ್ತೆ. ಬೇಗ ನೋಡಿಬಿಟ್ಟು ಕಳಿಸ್ತಾ ಇದ್ದೀವಿ. ಮೆಡಿಕಲ್ ಆಫೀಸರ್ ಆಗಲಿ, ಫಾರ್ಮಸಿಸ್ಟ್ ಹತ್ರ ಹೋಗ್ತಾರೆ, ಮತ್ತು ಸ್ಟಾಫ್ ನರ್ಸ್ ಹತ್ರ ಹೋಗ್ತಾರೆ, ಮತ್ತು ಬ್ಲಡ್ ಟೆಸ್ಟಿಗೆ ಅಂತ ಹೋಗ್ತಾರೆ. ಅಲ್ಲೆಲ್ಲ ಜಾಸ್ತಿ ಹೊತ್ತು ಕಾಯಿಸ್ತೆ ಪೇಷಂಟ್ನ ಅವರ ಟೈಮನ್ನು ಕಳೀದೇನೆ ಬೇಗ ಅವರಿಗೆಲ್ಲ ನೋಡಿ ಬೇಗ ಸರ್ವಿಸ್ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಸ್ಟಾಫು ಪೇಷಂಟ್ಗಳ ಹತ್ರ ಎಷ್ಟು ವಿನಯದಿಂದ ಮಾತಾಡ್ತಿದ್ದಾರೆ ಅದಕ್ಕೂ ನಮಗೆ ಪಾಯಿಂಟ್ಸ್ ಇರುತ್ತೆ. ಮತ್ತು ಕ್ಲೈನ್ಲಿನೆಸ್, ಹಾಸ್ಪಿಟಲ್ ಕ್ಲೈನ್ಲಿನೆಸ್ ಹೇಗಿದೆ, ಹಾಸ್ಪಿಟ್ಲಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಇದೆ, ನಮ್ದು ಏನೇನು ಸರ್ವಿಸಸ್ ಚೆನ್ನಾಗಿದೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸರ್ವಿಸಸ್ ಕರೆಕ್ಟಾಗಿದೆ. ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸಲ್ಲಿ ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ ಹೇಗಿದೆ, ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫಿಕೇಷನ್ ಇದೆಯಾ, ಫೈರ್ ಸೇಫ್ಟಿ ಸರ್ಟಿಫಿಕೇಷನ್ ಇರಬೇಕು ನಮ್ಮ ಹತ್ರ, ಮತ್ತು ಬಿಲ್ಡಿಂಗ್ ಮೇಂಟೆನೆನ್ಸ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಇರಬೇಕು. ನಮ್ಮ ಹತ್ರ UPS ಇದೆ, ನಮ್ಮ ಹತ್ರ ಜನ್ರೇಟರ್ ಇದೆ, ಎಲ್ಲ ವರ್ಕ್ ಆಗ್ತಾ ಇದೆ, ನೀರು ಕರೆಕ್ಟಾಗಿ ಇಡ್ತಾ ಇದ್ದೀವ, ಮತ್ತು ಪೇಷಂಟ್ ಕಂಪ್ಲೇಂಟ್ ಏನಾದರೂ ಹಾಕಿದಾಗ ಅದನ್ನು ಬೇಗ ಅಡ್ರೆಸ್ ಮಾಡ್ತಾ ಇದ್ದೀವ, ಅವ್ರ ಕಂಪ್ಲೇಂಟ್ ಏನು ಹೇಳಿದ್ದಾರೆ ಅದನ್ನು ನಾವು ಕರೆಕ್ಷನ್ ಮಾಡ್ಕೋತಾ ಇದ್ದೀವ, ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೇವೆ. ನಾವು ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಿ. ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ಸಿಬ್ಬಂದಿ 12 ಜನ ಪರ್ಮನೆಂಟ್ ಸ್ಟಾಫ್ ಇದ್ದಾರೆ. ಒಬ್ಬರೇ ಮೆಡಿಕಲ್ ಆಫೀಸರ್, ನಾನೊಬ್ಬಳೇ ಮೆಡಿಕಲ್ ಆಫೀಸರು, ಮತ್ತು ಆಶಾ ವರ್ಕರ್ಸ್ 10 ಜನ ಇದ್ದಾರೆ. ಯಾವ ರೀತಿ ರೆಸ್ಪಾನ್ಸ್ ಇದೆ? ಜನ ನಮಗೆ 80ರಿಂದ 100 ಜನ OPD ಪೇಷಂಟ್ಸ್ ಬರ್ತಾರೆ ಡೈಲಿ. ಆನ್ ಅನ್ ಆವ್ರೇಜ್ ಡೈಲಿ 80ರಿಂದ 100 ಜನ ಪೇಷಂಟ್ ಬರ್ತಿದ್ದಾರೆ. ನಮಗೆ ನಮ್ಮ ಬೈರಮಂಗಲ ಏರಿಯಾದಲ್ದೇನೆ ಅಕ್ಕಪಕ್ಕ ಚಿಕ್ಕ PHC ಇದೆಯಲ್ಲ, ಕರೇನಹಳ್ಳಿ ಮತ್ತು ಇಟ್ಮಡು ಮತ್ತು MG ಪಾಳ್ಯದ ಅವ್ರ PHCಯಿಂದನೂ ಜನ ಡೆಲಿವರಿಗೆ, ನಮ್ಮದು 24/7 PHC ಅದರಿಂದ ಅವರು ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಒಳ್ಳೆ ರೀತಿಯಲ್ಲಿ ಆ ಚಿಕಿತ್ಸಾ ಕೇಂದ್ರ ನಡೀತಾ ಇದೆ. ನಾನು ಸರ್ಕಾರದಲ್ಲಿ ಬಹಳಷ್ಟು ಬಾರಿ ಮಾನ್ಯ ಆರೋಗ್ಯ ಮಂತ್ರಿಗಳಿಗೆ ಹಿಂದೆ ಡಾಕ್ಟರ್ ಸುಧಾಕರ್ ಅವ್ರ ಗಮನಕ್ಕೂ ತಂದಿದ್ದೇನೆ, ಮತ್ತು ಈಗ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೇನೆ. ಸೊ ಅಲ್ಲಿ ಇನ್ನೂ ಒಬ್ಬರು ವೈದ್ಯಾಧಿಕಾರಿ ಬೇಕು, ಮತ್ತು ಸ್ಟಾಫ್ ನರ್ಸ್ ಬೇಕು, ಮತ್ತು ಈ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಬಳಸುವಂಥ ಟೆಕ್ನಿಷಿಯನ್ನು ಅಲ್ಲಿಗೆ ಅವಶ್ಯಕತೆ ಇದೆ ಅಂತೇಳಿ ತಿಳಿಸಿದ್ದೇನೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕಾಗ್ತದೆ. ಸೊ ಇಲಾಖೆ ಕೂಡ ಗಮನ ಹರಿಸ್ಬೇಕಾಗ್ತದೆ. ಇದೊಂದು ಮಾದರಿ ಚಿಕಿತ್ಸಾ ಕೇಂದ್ರ ಇವತ್ತು ರಾಜ್ಯದಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ನಾವು ಎಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ನಾವು ಚಿಕಿತ್ಸಾ ಕೇಂದ್ರವನ್ನು ಮಾಡಿದ್ರೆ ಅದು ಉಪಯೋಗಕ್ಕೆ ಬರಲ್ಲ. ಆದರೆ ಆ ಭಾಗದಲ್ಲಿ ಅತಿ ಹೆಚ್ಚು ಇವತ್ತು ರೋಗಿಗಳು ಅದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಜಾಸ್ತಿ ರೋಗಿಗಳು ಇರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಇವತ್ತು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಮಾಗಡಿ ನಮ್ಮ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, 2 ಇಂಡಸ್ಟ್ರಿಯಲ್ ಏರಿಯಾಗಳ ಮಧ್ಯೆ ಇರ್ತಕ್ಕಂಥ ಈ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಬಹುಪಾಲು ಉಪಯೋಗಕ್ಕೆ ಬರ್ತಾ ಇದೆ. ಅದರಿಂದ ಚಿಕಿತ್ಸೆ ಪಡೆಯುವಂತ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ರೋಗಿಗಳ ಸಂಖ್ಯೆ. ಸೊ ಇದು ಅನುಕೂಲಕರವಾಗಿ ನಡೀತಾ ಇದೆ ಅನ್ನುವಂಥ ಹೆಮ್ಮೆ ಇದೆ. ಸೊ ನಾನು ನನ್ನ ಸ್ವಂತ ಊರಿನಲ್ಲಿ ಈ ತರದ ಒಂದು ಚಿಕಿತ್ಸಾ ಕೇಂದ್ರವನ್ನ ಮಾಡಿಸಿರ್ತಕ್ಕಂಥದ್ದಕ್ಕೆ ನನಗೂ ಕೂಡ ಹೆಮ್ಮೆ ಇದೆ. ಇದೊಂದು ಮಾದರಿ ಚಿಕಿತ್ಸಾ ಕೇಂದ್ರ ಅಂತೇಳಿ ಇವತ್ತು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಚಿಕಿತ್ಸಾ ಕೇಂದ್ರಕ್ಕೆ ನಿಜವಾಗ್ಲೂ ಕೂಡ ಸಂತೋಷದ ವಿಚಾರ ಅಂತೇಳಿ ನಾನಾದರೂ ಹೆಮ್ಮೆ ಪಡ್ತೇನೆ. ಮತ್ತು ನಾವು ಬೈರಮಂಗಲ ಗೌರ್ಮೆಂಟ್ ಆಸ್ಪತ್ರೆಗೇ ಬರೋದು, ಪ್ರೈವೇಟ್ಗೆ ಹೋಗಲ್ಲ. ಏನಾನ ನೈಟಲ್ಲಿ ಇದಾದರೂ ಮಾತ್ರ ಅಲ್ಲಿಗೆ ಹೋಗೋದು ಅಷ್ಟೇ. ಇಲ್ಲಿ ಚೆನ್ನಾಗಿ ನೋಡ್ತಾರೆ, ಸಿಸ್ಟರ್ಗಳೆಲ್ಲ ಚೆನ್ನಾಗೇ ಇದಾಗಿದ್ದಾರೆ. ಬಂದರೆ ತುಂಬ ಹೊತ್ತು ಕಾಯಿಸಲ್ಲ, ಚೆನ್ನಾಗಿ ನೋಡ್ಕೋತಾರೆ. BP ಮತ್ತೆ ನುಂಗಕ್ಕೆ ಕೇಳಿದ್ರು, BP ಮತ್ತೇನು ತಗೋತಾ ಇದ್ದೀನಿ. ನಮ್ಮ ಸೊಸೆದಿರಿಗೆ ಪ್ರೆಗ್ನೆಂಟ್ ಆದರೂ ನಾವು ಇಲ್ಲಿಗೆ ಕರ್ಕೊಬಂದು ನಾವು ಇಲ್ಲೇನೇ ತೋರಿಸ್ಕೊತೀವಿ. ತುಂಬ ಚೆನ್ನಾಗಿ ನೋಡ್ತಾರೆ. ಖುಷಿ ಇದೆ. ಒಟ್ಟಾರೆ ಈ ಸರ್ಕಾರಿ ಆಸ್ಪತ್ರೆ ಇಡೀ ಜಿಲ್ಲೆಯ, ಈ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಕೂಡ ಬಹಳ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದಾಗಿದೆ.